ವಿ4 ನ್ಯೂಸ್ಗೆ ಸ್ವಾಗತ. ಕತೆ, ಕಾರಣ, ಲೋಕ, ಪುರಾಣ. BJPಯ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರ ಇಲ್ಲದಿರುವಂತೆಯೇ ಮಹಾರಾಷ್ಟ್ರದ ಒಂದು ಕ್ಷೇತ್ರ ಕೂಡ ಆಯ್ಕೆ ಆಗಿಲ್ಲ ಅಥವಾ ಯಾವುದೇ ಅಭ್ಯರ್ಥಿಯನ್ನು ಸೂಚಿಸಿಲ್ಲ. ದಕ್ಷಿಣ ಭಾರತವನ್ನು ಹೇಳುವಾಗ ಮಹಾರಾಷ್ಟ್ರವನ್ನು ದಕ್ಷಿಣ ಭಾರತದಲ್ಲಿ ಸೇರಿಸುವುದಿಲ್ಲ. ಆದರೆ ಮಹಾರಾಷ್ಟ್ರ ಕೂಡ ಒಂದು ರೀತಿಯಲ್ಲಿ ದಕ್ಷಿಣ ಭಾರತದ ಒತ್ತಿನ ರಾಜ್ಯವಾಗಿದ್ದು ಇದನ್ನು ಪಶ್ಚಿಮ ಭಾರತ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಕೂಡ BJP ಸ್ವತಂತ್ರವಾಗಿ ಹಿಂದೆ ಎಂದೂ ಕೂಡ ಅಧಿಕಾರಕ್ಕೆ ಬಂದಿಲ್ಲ. ಅದು ಅಲ್ಲಿ ಶಿವಸೇನೆಯ ಜೊತೆಗೆ ಅಧಿಕಾರದಲ್ಲಿತ್ತು. ಈಗ ಶಿವಸೇನೆಯ ಒಂದು ತುಂಡನ್ನು ಖರೀದಿಸಿಕೊಂಡು ಅಧಿಕಾರದಲ್ಲಿದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಅಭ್ಯರ್ಥಿ ಆಯ್ಕೆ BJPಗೆ ದೊಡ್ಡ ಕಗ್ಗಂಟು. ಇಂದು ವಿದರ್ಭದಲ್ಲಿ, ಮರಾಠವಾಡದಲ್ಲಿ, ಬಡಗಣ ಮಹಾರಾಷ್ಟ್ರದಲ್ಲಿ ಬಹಳ ಅಭ್ಯರ್ಥಿಗಳ ಸಮಸ್ಯೆ ಇರೋದರಿಂದ ಗೃಹ ಮಂತ್ರಿ ಅಮಿತ್ ಶಾ ಅವರು ಇಂದು ಮಹಾರಾಷ್ಟ್ರದಲ್ಲಿ ಮಿತ್ರ ಪಕ್ಷಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಒಂದು ಕಡೆ ಒಡೆದು ಸರ್ಕಾರವನ್ನು ರಚಿಸಿರುವಂಥ ಶಿವಸೇನೆ, ಒಂದು ಕಡೆ ಒಡೆದು NCPಯಿಂದ ಸೇರಿರುವಂಥ NCP, ಅಜಿತ್ ಪವಾರ್ ಜೊತೆಗೆ ಹೋಗಿರುವಂಥ NCP, ಹಾಗೂ ಸಣ್ಣ 2-3 ಪಕ್ಷಗಳು ಇದ್ದಾವೆ NDA ಮೈತ್ರಿಯಲ್ಲಿ BJP ಜೊತೆಗೆ. ಅವರೆಲ್ಲರೂ ಕೂಡ ಸೀಟು ಹಂಚಿಕೆ ಬದಗೆ ತಕರಾರು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಸೀಟು ಹಂಚಿಕೆ ಮಾಡಿದೆ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ. ಅಲ್ಲಿ ಕಾಂಗ್ರೆಸ್ನ ಸೀಟು ಹಂಚಿಕೆ, ಕಾಂಗ್ರೆಸ್ 18, NCP 10 ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ 20. ಉದ್ಧವ್ ಠಾಕ್ರೆಯವರ ಶಿವಸೇನೆಯಲ್ಲೇ 2 ಅತಿ ಸಣ್ಣ ಪಕ್ಷಗಳಿಗೆ ಕೊಡುವುದು ಅಂತ ಒಂದು ಮಾತುಕತೆ ಆಗಿದೆ. ಅಭ್ಯರ್ಥಿಗಳ ಆಯ್ಕೆ ಅಲ್ಲಿ ಕೂಡ ಆಗಿಲ್ಲ. ಇವಾಗ ಅಭ್ಯರ್ಥಿಗಳ ಆಯ್ಕೆಗಿಂತ ಅತಿ ದೊಡ್ಡದಾದ ಒಂದು ಚುನಾವಣಾ ವಿಚಾರ ಅಂತ ಹೇಳಿದರೆ ಮೋದಿ ಪರಿವಾರ ಎನ್ನುವಂಥ ದೊಡ್ಡದೊಂದು ಚಳವಳಿ ಜಾಲತಾಣಗಳಲ್ಲಿ ನಡೆದಿದೆ. ಮೋದಿಯವರಿಗೆ ಪರಿವಾರ ಇದೆ, ಆದರೆ ಸಂಘ ಪರಿವಾರದವರು ಸಂಘ ಪರಿವಾರ ಬಿಟ್ಟು ಬೇರೆ ಎಲ್ಲ ಪರಿವಾರವನ್ನು ಪರಿಗಣಿಸುವುದಿಲ್ಲ. ಸಂಘ ಪರಿವಾರವನ್ನು ಮಾತ್ರ ಅವರು ಪರಿಗಣಿಸುವರು. ಆ ಥರ ಸಂಘ ಪರಿವಾರದಲ್ಲಿ ತರಬೇತಿ ಆ ಥರ ಇರ್ತದೆ. ಅವರಿಗೆ ಬ್ರದರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ, ತಾಯಿ ಇದ್ದರು, ಹೆಂಡತಿಗೆ ಕೈ ಕೊಟ್ಟಿದ್ದಾರೆ. ಬ್ರದರ್ಸ್ಗಳು ಒಂದು 10,000 ರೂಪಾಯಿ ಅಂದಾಜಿನ ಸಂಬಳದಲ್ಲಿ ಇದ್ದವರು ಕಳೆದ 5-6 ವರ್ಷಗಳಿಂದ ಏನಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸುದ್ದಿಗಳು ಪತ್ರಿಕೆಗಳಲ್ಲಿ ಬಂದಿವೆ. ಒಬ್ಬ ಸಹೋದರ ಪಡಿತರ ಅಂಗಡಿ ಇಟ್ಕೊಂಡವರು, ಪ್ರಹ್ಲಾದ್ ಮೋದಿಯವರು. ಅವರು ಒಂದು ಪಡಿತರ ವ್ಯವಸ್ಥೆಯವರ ಸಂಘವನ್ನೇ ಕಟ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಮೋದಿಯವರ ತಾಯಿ ಸತ್ತ ಬಳಿಕ ಮೋದಿಯವರು ತಲೆ ಬೋಳಿಸಿಲ್ಲ ಅನ್ನುವಂಥದ್ದು ಒಂದು ಸುದ್ದಿಯನ್ನು ಬಿಹಾರದ RJD ನಾಯಕರಾಗಿರುವಂಥ ಲಾಲೂ ಪ್ರಸಾದ್ ಯಾದವರೇ ಎತ್ತಿದ್ದಾರೆ. ಲಾಲೂ ಪ್ರಸಾದ್ ಯಾದವ್ ಬಗ್ಗೆ ಹೇಳುವಾಗ ಒಂದು ವಿಚಾರವನ್ನು ಹೇಳಲೇಬೇಕು. ಸಂಘ ಪರಿವಾರದ ಯಾವುದೇ ಮುಲಾಜಿಗೆ ಒಳಗಾಗದ ಬೆರಳೆಣಿಕೆಯ ರಾಜಕಾರಣಿಗಳಲ್ಲಿ ಅವರೊಬ್ಬರು. ಇಡೀ ದೇಶದಲ್ಲಿ ಅಡ್ವಾಣಿಯವರ ರಥಯಾತ್ರೆಯನ್ನು ತಡೆದು ನಿಲ್ಲಿಸಿದ್ದವರು ಅವರೊಬ್ಬರು. ಅದರ ಪರಿಣಾಮವಾಗಿ ರಾಜಕೀಯದಲ್ಲಿ ಭಾಳಷ್ಟು ತೊಂದರೆಗಳನ್ನು ಅವರು ಸಂಘ ಪರಿವಾರದಿಂದ ಅನುಭವಿಸಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿದ್ದಕ್ಕೆ ಭ್ರಷ್ಟಾಚಾರ ಕಾರಣ ಇರ್ಬೋದು, ಅವರಿಗಿಂತ ಭ್ರಷ್ಟರು ಇಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಆಗಿದೆ. ಸಂಘ ಪರಿವಾರವನ್ನು ವಿರೋಧಿಸಿದ್ದು ಮತ್ತು ಮೋದಿಯವರಿಗೆ ಮುಲಾಜು ನೋಡದ್ದು ಮತ್ತು ಈ ರೀತಿಯ ರಥಯಾತ್ರೆಯನ್ನು ತಡೆದದ್ದು ಅವರ ರಾಜಕೀಯ ಜೀವನದ ದೊಡ್ಡ ಸಾಧನೆ ಮತ್ತು ದೊಡ್ಡ ವೇದನೆ ಕೂಡ ಆಗಿದೆ. ಅವರೇನು ಹೇಳಿದ್ದಾರೆ,
ಮೋದಿಯವರು ಹಿಂದೂ ಅಂತ ಹೇಳ್ತಾರೆ, ಅವ್ರ ತಾಯಿ ಸತ್ತಾಗ ಯಾಕೆ ತಲೆ ಬೋಳಿಸಿಲ್ಲ, ಅವ್ರು ತಲೆ ಬೋಳಿಸಿಲ್ಲ ಆದ್ದರಿಂದ ಅವ್ರು ಹಿಂದೂ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಲಾಲು ಪ್ರಸಾದ್ ಯಾದವರ ಅಭಿಪ್ರಾಯ, ಅಥವಾ ಭಾರತದ ಕೆಲವರು ನಂಬಿಕೊಂಡು ಬಂದಿರುವಂಥ ಸಂಪ್ರದಾಯ ಪ್ರಕಾರ ಇರ್ಬೋದು. ಅದೇನೇ ಇರಲಿ, ಅವರಿಗೆ ಪರಿವಾರ ಇಲ್ಲ ಅನ್ನುವ ಮಾತನ್ನು ಕೂಡ ಲಾಲು ಪ್ರಸಾದರು ಹೇಳಿದ್ದಾರೆ. ಅದಕ್ಕೆ ಮೋದಿಯವರು ನನ್ನ ಪರಿವಾರ, ಇಡೀ ಇಂಡಿಯಾವೇ ನನ್ನ ಪರಿವಾರ, ಇಡೀ ಇಂಡಿಯಾದವರೇ ನನ್ನ ಪರಿವಾರ ಅಂತ ಹೇಳಿದ್ದಾರೆ. ಆದರೆ ಜಾಲತಾಣವನ್ನು ನೋಡಿದರೆ ಇಡೀ ಇಂಡಿಯಾದವರು ಯಾರು ನಾವು ಮೋದಿ ಪರಿವಾರ ಅಂತ ಹೇಳಿಲ್ಲ. ಬಿ ಜೆ ಪಿಯಲ್ಲಿ ಇರುವವರೆಲ್ಲ ಮಾತ್ರ ನಾವು ಮೋದಿ ಪರಿವಾರ ಅಂತ ಹೇಳ್ಬಿಟ್ಟು ಈ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಮೋದಿ ಪರಿವಾರ ಅನ್ನೋದು ಬಿ ಜೆ ಪಿ ಅನ್ನೋದು ಸ್ಪಷ್ಟವಾಗಿದೆ. ಇವೆಲ್ಲದರ ನಡುವೆ ಕರ್ನಾಟಕದ ಸೀಟು ಹಂಚಿಕೆ ಬಗ್ಗೆ ಯಡಿಯೂರಪ್ಪನವರು ನಿನ್ನೆ ಏನು ಹೇಳಿದ್ದಾರೆ, ಈಗಾಗಲೇ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಂಡಿದೆ, ಬಿಡುಗಡೆಯಾಗುವುದಷ್ಟೇ ಬಾಕಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಂತಿಮಗೊಂಡಿದ್ದರೆ ಅದು ಬಿಡುಗಡೆಯಾಗೋದಕ್ಕೆ ಬಾಕಿಯಾಗಿಡಬೇಕು. ಅದರ ಅರ್ಥ ಅಂತಿಮಗೊಂಡಿಲ್ಲ ಅಂತ ಅರ್ಥ. ಮಂಗಳೂರಿನಲ್ಲಿ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಸಂಘ ಪರಿವಾರದವರೊಂದಿಗೆ ಹಿಂದೂ ಎನ್ನುವ ಹಮ್ಮಿನಲ್ಲಿ ಸೇರಿಕೊಂಡಿದ್ದ ಸತ್ಯಜಿತ್ ಸುರತ್ಕಲ್ ಅವರು ಇವಾಗ ಏನಾಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾರಾಯಣ ಗುರುಗಳನ್ನು ಹಿಂದೂ ಧರ್ಮ ಹಾಳು ಮಾಡ್ತಾನೆ ಅಂತ ಹೇಳಿಬಿಟ್ಟು 14 ವರ್ಷ ಕೋರ್ಟಿಗೆ ಅಲೆದಾಡಿಸಿದ್ರು. ನಾರಾಯಣ ಗುರುಗಳ ಅನುಯಾಯಿ ಅನ್ನತ ಹೇಳಿಕೊಳ್ಳುವಂಥ ಸತ್ಯಜಿತ್ ಸುರತ್ಕಲ್ ಹಿಂದೂ ಸಂಘಟನೆಯಲ್ಲಿ ಸೇರಿಕೊಂಡು ಸಾಕಷ್ಟು ಓಡಾಡಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಆಮೇಲೆ MLA ಸೀಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಗಳಗಳಗಳ ಅಂತ ಹತ್ತಿದ್ರು. ಇದು ಶೂದ್ರರು ಹಿಂದೂ ಅಮಲಿನಲ್ಲಿ ತೇಲಿದಾಗ ಮಾಡುವಂಥ ತಪ್ಪುಗಳು. ಯಾಕಂದರೆ ಧರ್ಮ ಅನ್ನುವಂಥದ್ದು ಒಂದು ಅಮಲು ಪದಾರ್ಥ ಅಂತ ನಾವು ಹೇಳಿಲ್ಲ, ಕಾರ್ಲ್ ಮಾರ್ಕ್ಸ್ ಹೇಳಿದ್ದಾನೆ. ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು. ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಬಳಸದಿದ್ದರೆ ಅದು ಒಂದು ಅಮಲಾಗಿ ಪರಿಣಮಿಸಿ ಸಮಾಜಕ್ಕೆ ಕೆಡುಕನ್ನೇ ಉಂಟು ಮಾಡುತ್ತದೆ. ಇವಾಗ ಅಮೆರಿಕದಲ್ಲಿ ನೋಡಿ, ಭಾರತೀಯರ ಕೊಲೆ ಆಗ್ತಾ ಇದೆ. ಆ ಭಾರತೀಯರ ಕೊಲೆಗಳನ್ನು ಅಲ್ಲಿರುವ ಕ್ರಿಶ್ಚಿಯನ್ಸ್ ಎಲ್ಲರೂ ಮಾಡೋದಿಲ್ಲ. ಅಲ್ಲಿ ಕೂಡ ಕ್ರಿಶ್ಚಿಯನ್ರಲ್ಲಿ ಯಾರಾದರೂ ಧರ್ಮಾಂಧರು ಇರ್ತಾರೆ ಅಥವಾ ಧರ್ಮದ ಅಮಲನ್ನು ತಲೆಗೆ ಏರಿಸಿಕೊಂಡವರು ಇರ್ತಾರೆ, ಅವರು ಮಾಡ್ತಾರೆ. ಇದು ಎಲ್ಲ ಧರ್ಮಗಳಲ್ಲಿ ನಡೆಯುವಂಥ ಧರ್ಮದ ಹೆಸರಿನ ಅನಾಚಾರಗಳು. ಅದೇನಾದರೂ ಇರಲಿ, ಕತೆ ಕಾರಣವನ್ನು ಹೇಳುವಾಗ ಈ ಲೋಕಪುರಾಣದಲ್ಲಿ ಇನ್ನಷ್ಟು ವಿಚಾರಗಳು ಬರಲಿಕ್ಕುಂಟು. ಅದಕ್ಕೆ ಮೊದಲು ನಾವು ಸರಿಯಾದ ಅಂಕಿ ಅಂಶಗಳು ಇನ್ನೂ ಹೊರಬೀಳದಿರುವುದರಿಂದ, ಅಭ್ಯರ್ಥಿಗಳ ಆಯ್ಕೆ ಆಗದಿರುವುದರಿಂದ ಅಭ್ಯರ್ಥಿಗಳ ವಿಚಾರದಲ್ಲಿ ಮಾತನಾಡಿ ಹೆಚ್ಚು ಫಲ ಏನು ಸಿಗುವುದಿಲ್ಲ. ಇಲ್ಲಿಗೆ ಇಂದಿನ ಕತೆ ಕಾರಣವನ್ನು ನಿಲ್ಲಿಸೋಣ. ನಾಳೆ ಮತ್ತೆ ಭೇಟಿ ಹೋಗೋಣ. ನೋಡ್ತಾ ಇರಿ V4 ನ್ಯೂಸ್. V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ನಮಸ್ಕಾರಗಳು.